ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಬಂದು ನನ್ನ ಒಂದು ಡೈಲಿ ರೂಟೀನ್ ವ್ಲಾಗ್ ಆಗಿರುತ್ತೆ. ಮತ್ತು ಒಂದು ಮೀಶೋ ಹಾಲ್ ಸಹ ಮಾಡ್ತಾ ಇದ್ದೀನಿ. ಕೆಲವೊಂದು ಸ್ಯಾರೀಸ್ ತರಿಸಿದೆ, ಅದರದ್ದು ರಿವ್ಯೂ ವ್ಲಾಗ್ ಆಗಿರುತ್ತೆ. ಸೊ ಬೆಳಗ್ಗೆ ಪುಟ್ಟದಾಗಿ ಮನೆ ಮುಂದೆ ಒಂದು ರಂಗೋಲಿ ಬಿಡಿಸಿದ್ದೀನಿ. ಸೊ ಯಾವ ರೀತಿ ಇದೆ ಈ ರಂಗೋಲಿ ಅಂತ ಕಮೆಂಟ್ಸ್ ಮುಖಾಂತರ ತಿಳಿಸ್ಕೊಡಿ. ಸೊ ಮನೆ ಆಚೆ ಇರೋವಂಥ ಗಿಡಗಳೆಲ್ಲ ಸ್ವಲ್ಪ ಇವಾಗ ನೀರೆಲ್ಲ ಹಾಕಿರೋದಕ್ಕೆ ಸರ್ವೈವ್ ಆಗ್ತಾ ಇದೆ. ಬಟ್ ಸ್ಟಿಲ್ ಬೇರೆ ಪೋಟ್ಸ್ ಹಾಳಾಗಿರೋದನ್ನೆಲ್ಲ ರೀಪೋಟಿಂಗ್ ಮಾಡಬೇಕು. ಸೊ ನೆಕ್ಸ್ಟ್ ಸಮ್ಮರ್ ಆದಮೇಲೆ ಮಾಡೋಣ ಅಂತ. ಸದ್ಯಕ್ಕೆ ಇಷ್ಟು ಮಾತ್ರ ಬೆಳೆದಿದೆ ನೋಡಿ ಮನಿ ಪ್ಲ್ಯಾಂಟ್ಸ್ ಎಲ್ಲ. ಸೊ ನಾನು ಆಚೆ ಎಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಒಳಗಡೆ ಮನೆಯೂ ರೋಬೋ ಕ್ಲೀನ್ ಮಾಡಿದೆ. ಮತ್ತು ತುಂಬ ಜನ ಕೇಳ್ತಾ ಇದ್ದೀರಾ, ಯಾಕೆ ಇತ್ತೀಚೆಗೆ ಸ್ವಲ್ಪ ವ್ಲಾಗ್ಸ್ ಎಲ್ಲ ಮಾಡೋದು ಕಡಿಮೆ ಮಾಡಿಬಿಟ್ಟಿದ್ದೀರಾ ಅಂತ. ಸೊ ಆ್ಯಕ್ಚುಲಿ ಸ್ವಲ್ಪ ಅಪ್ಪಗೆ ಹುಷಾರಿರಲಿಲ್ಲ. ಆವಾಗ ಒಂದು ಸ್ವಲ್ಪ ದಿನ ನನಗೆ ವ್ಲಾಗ್ಸ್ ಮಾಡುವಂಥ ಮೂಡಲ್ಲಿ ಇರಲಿಲ್ಲ, ಸ್ವಲ್ಪ ಡಿಸ್ಟರ್ಬ್ ಆಗಿದೆ. ಅದರಿಂದ ವ್ಲಾಗ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗಿತ್ತು. ಸೊ ಇವಾಗ ಅಪ್ಪ ಆರಾಮಾಗಿದ್ದಾರೆ. ಸೊ ನೆಕ್ಸ್ಟು ರೆಗ್ಯುಲರಾಗಿ ವ್ಲಾಗ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಯೂಶ್ವಲಿ ಫ್ಯಾಮ್ಲಿಯಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಹೆಲ್ತ್ ಇಶ್ಯೂಸ್ ಬಂದರೆ ಅದೊಂಥರ ಫುಲ್ಲು ಡಿಸ್ಟರ್ಬ್ ಆಗಿಬಿಡ್ತೀವಲ್ಲ, ಆ ಥರ ಆಗಿಬಿಟ್ಟಿತ್ತು. ಬಟ್ ಇವಾಗ ಎಲ್ಲ ಫುಲ್ ನಾರ್ಮಲ್ ಆಗಿದ್ದಾರಪ್ಪ. ಸೊ ಆ ಒಂದು ರೀಸನಿಂದ ಇವಾಗ ಮತ್ತೆ ವ್ಲಾಗ್ಸ್ನ ರೆಗ್ಯುಲರಾಗಿ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಸೊ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ವಾಂಗಿಬಾತ್ ಮಾಡ್ಕೊಂಡಿದ್ದೆ. ಸೊ ವಾಂಗಿಬಾತ್ ರೆಸಿಪಿ ಎಲ್ಲ ನನ್ನ ಪ್ರೀವಿಯಸ್ ವ್ಲಾಗ್ಸಲ್ಲಿ ನಾನು ಶೇರ್ ಮಾಡಿದ್ದೀನಿ, ಮತ್ತೇನು ಶೇರ್ ಮಾಡ್ತಾಯಿಲ್ಲ. ಸೊ ಯೂಶ್ವಲಿ ವಾಂಗಿಬಾತಲ್ಲೇ ವೆರೈಟೀಸ್ ಆಫ್ ವಾಂಗಿಬಾತ್ ಮಾಡ್ತೀನಿ. ಅಂದರೆ 1 ಪಾಟ್ ವಾಂಗಿಬಾತು ಅಂದರೆ ಎಲ್ಲ ಫುಲ್ ಒಂದೇ ಪಾಟಲ್ಲಿ ಕುಕ್ಕರಲ್ಲಿ ಹಾಕಿ ಮಾಡೋವಂಥದ್ದು. ಇನ್ನು ಅದು ಬಿಟ್ಟರೆ ಹುಣಸೆಹಣ್ಣು ರಸ ಯೂಸ್ ಮಾಡಿಕೊಂಡು, ಇವತ್ತು ಮಾಡ್ತಾಯಿರೋದು ನಿಂಬೆಹಣ್ಣು ಮತ್ತು ಟೊಮೆಟೊ ಯೂಸ್ ಮಾಡಿಕೊಂಡು. ಸೊ ತುಂಬ ರುಚಿಯಾಗಿರುತ್ತೆ. ಯಾವ ಥರ ಮಾಡಿದ್ರೂ ವಾಂಗಿಬಾತ್ ಡಿಫ್ರೆಂಟ್ ಫ್ಲೇವರ್ಸಲ್ಲಿ ತುಂಬ ರುಚಿಯಾಗಿರುತ್ತೆ. ಮಕ್ಕಳಿಗೆ ಎಲ್ಲರಿಗೂ ತುಂಬ ಫೇವ್ರೇಟು. ಬಟ್ ಇವಾಗ ಸಮ್ಮರ್ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಮಾಡಿದ್ದೆ ಬದನೇಕಾಯಿ ಎಲ್ಲ ಯೂಸ್ ಮಾಡೋದು. ಬಟ್ ತುಂಬ ದಿನ ಆಗಿತ್ತು ಮಾಡು ಅಂತ ಹಸ್ಬೆಂಡ್ ವಾಂಗಿಬಾತ್ ಬದನೇಕಾಯಿ ತಂದಿದ್ರು. ಸೊ ಅದಕ್ಕೆ ಇವತ್ತು ಮಾಡ್ತಾಯಿದ್ದೀನಿ. ಮತ್ತು ನನ್ನ ಒಂದು ಪ್ರೀವಿಯಸ್ ವ್ಲಾಗ್ನಲ್ಲಿ ನಾನು ಜಿಯೋ ಮಾರ್ಟದಲ್ಲಿ ಫ್ರೂಟ್ಸ್ನೆಲ್ಲ ತಂದಿರೋದನ್ನು ನೋಡಿ ಕೆಲವೊಬ್ಬರು ಪಿಂಗ್ ಮಾಡಿದ್ದೀರಾ. ಅಂದರೆ ಕೋಲಾರಲ್ಲಿ ಫ್ರೀ ಡೆಲಿವರಿ ಕೊಡ್ತಾರಾ ಜಿಯೋ ಮಾರ್ಟಿಂದ ಆರ್ಡ್ರ್ ಮಾಡಿದ್ರೆ ಅಂತ. ಒಂದು ಸರ್ಟೈನ್ ಕಿಲೋಮೀಟರ್ಸ್ ಒಳಗಡೆ ಇರೋವಂಥ ಎಲ್ಲ ಪ್ಲೇಸಸ್ಗೆ ಫ್ರೀ ಡೆಲಿವರಿ ಕೊಡ್ತಾ ಇದ್ದಾರೆ. ಮತ್ತು ಅದರಲ್ಲಿ ತರಿಸ್ಕೊಂಡಿರೋವಂಥ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡಿ ಅಂದರೆ ಫ್ರೂಟ್ಸ್, ವೆಜಿಟೇಬಲ್ಸ್ ಮತ್ತು ಪನ್ನೀರ್ ಇಂಥದ್ದೇ ಯೂಶ್ವಲಿ ನಾನು ತೊಗೊಳ್ತೀನಿ. ಸೊ ಎಲ್ಲನೂ ಫ್ರೆಶ್ಶಾಗಿ ಬರುತ್ತೆ. ಮತ್ತು ನನಗಂತೂ ಅದು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ. ಸೊ ನೀವೂ ಏನಾದರೂ ಕೋಲಾರದವರಾಗಿ ನಿಮ್ಗೆ ಐಡಿಯಾ ಇರಲಿಲ್ಲ ಇಷ್ಟು ದಿನ ಜಿಯೋ ಮಾರ್ಟಲ್ಲಿ ನೀವು ಆನ್ಲೈನ್ ತರಿಸ್ಕೋಬೋದು ಅಂತ ಗೊತ್ತಿಲ್ದಿರ ಇದ್ದರೆ ಇನ್ಮೇಲೆ ಯೂಸ್ ಮಾಡಿ. ಸೊ ಫ್ರೀ ಡೆಲಿವರಿ ಬೇರೆ ಕೊಡುತ್ತಾರೆ. ಸೊ ಅದೊಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಸೊ ಇವಾಗ ಸಮ್ಮರ್ ಆಗಿರೋದ್ರಂದರೆ ಸ್ವಲ್ಪ ಇಂಡೋರ್ ಪ್ಲ್ಯಾಂಟ್ಸ್ಗೆಲ್ಲ ಸ್ವಲ್ಪ ಅವಾಗವಾಗ ನೀರು ಹಾಕ್ತೀನಿ. ಸೊ ಯೂಶ್ವಲಿ ನೀವೇನು ಯೂಸ್ ಮಾಡ್ತೀರಾ ಗಿಡಗಳಿಗೆ, ಇಂಡೋರ್ ಪ್ಲ್ಯಾಂಟ್ಸ್ಗೆ ಅಂತ ಕೇಳೋದಾದರೆ ಸಮ್ಟೈಮ್ಸ್ ನಾರ್ಮಲ್ ವಾಟರೇ ಯೂಸ್ ಮಾಡ್ತೀನಿ. ಬಟ್ ಸಮ್ಟೈಮ್ಸ್ ಈ ಅಕ್ಕಿ ತೊಳೆದಿರೋವಂಥ ನೀರು, ತರಕಾರಿ ತೊಳೆದಿರೋವಂಥ ನೀರೆಲ್ಲ ಇರುತ್ತಲ್ಲ, ಅದನ್ನು ಡೈಲ್ಯೂಟ್ ಮಾಡಿ ಅದನ್ನು ಸಹ ಯೂಸ್ ಮಾಡ್ತೀನಿ. ಸೊ ಗೊಬ್ಬರ ಅಂತ ನಾನೇನು ಯೂಸ್ ಮಾಡಲ್ಲ. ಅಕ್ಕಿ ತೊಳೆದಿರೋದು ಇದರಲ್ಲೇ ಇರುತ್ತೆ ನ್ಯೂಟ್ರಿಷಿಯಸ್ ವ್ಯಾಲ್ಯೂಸ್ ಎಲ್ಲ. ಸೊ ಅದಕ್ಕೆ ಅಷ್ಟೇ ನಾನು ಯೂಸ್ ಮಾಡೋದು. ಸೊ ಇವಾಗ ಆಲ್ಮೋಸ್ಟ್ ವಾಂಗಿಬಾತ್ ಎಲ್ಲ ರೆಡಿ, ಗೊಜ್ಜೆಲ್ಲ ಆಗಿದೆ. ಮತ್ತು ಈ ಥರ ಕುಕ್ಕರಲ್ಲಿ ಅನ್ನ ಮಾಡಿಕೊಂಡ್ರೆ ಒಂದು ವಿಸಿಲ್ ಜಾಸ್ತಿ ಕೂಗಿಸಿ ಸ್ವಲ್ಪ ಬೇಗ ವಿಸಿಲ್ ತೆಗೆದುಬಿಡ್ತೀನಿ. ಈ ಥರ ಪ್ರತಿಯೊಬ್ಬರು ಮಾಡಿರ್ತಾರೆ ಸ್ವಲ್ಪ ಅರ್ಜೆಂಟ್ ಇರೋವಾಗ. ಸೊ ಯೂಶ್ವಲಿ ನಾನು ಇವಾಗ ಬೆಳಗ್ಗೆ ಪೂಜೆ ಇದೆಲ್ಲ ಲೇಟಾಗಿ ಹೋಗಿರೋದ್ರಿಂದ ಮಕ್ಕಳಿಗೂ ಹಸು ಅಂತಾಯಿದ್ರು, ಅದಕ್ಕೆ ಅದು ಬೇಗನೆ ಕುಕ್ಕರ್ ವಿಸಿಲ್ ತೆಗೆದು ಇಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಯೂಶ್ವಲಿ ವಾಂಗಿಬಾತ್ ಮಾಡಬೇಕಾದ್ರೆ ನೀವು ಸ್ವಲ್ಪ ಗೋಡಂಬಿ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ. ಮತ್ತು ಇನ್ನೇನು ಅದನ್ನೆಲ್ಲ ಮಿಕ್ಸ್ ಮಾಡಬೇಕಲ್ವ, ಅಂಥ ಟೈಮಲ್ಲಿ ತುಪ್ಪ 1 ಟೇಬಲ್ ಸ್ಪೂನ್ ಹಾಕಿ. ಯೂಶ್ವಲಿ ಕೆಲವೊಬ್ರು ಏನು ಮಾಡ್ತಾರೆ, ತುಪ್ಪದಲ್ಲೇ ಕುಕ್ ಮಾಡ್ತಾರೆ. ಬಟ್ ಅದು ನ್ಯೂಟ್ರಿಷಿಯಸ್ ವ್ಯಾಲ್ಯೂಸ್ ಏನಿರುತ್ತಲ್ಲ ತುಪ್ಪದಲ್ಲಿ ಅದೆಲ್ಲ ಹೊರಟೋಗುತ್ತೆ ಅಂತ ಹೇಳ್ತಾರೆ. ಸೊ ಯೂಶ್ವಲಿ ತುಪ್ಪ ಅನ್ನೋದು ಟಾಪಿಂಗ್ಸ್ಗೆ ಯೂಸ್ ಮಾಡ್ಬೋದು. ಅಂದರೆ ಅಡುಗೆ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಮೇಲೆ ಒಂದು 2
ಟೇಬಲ್ ಸ್ಪೂನಲ್ಲ 1 ಟೇಬಲ್ ಸ್ಪೂನು ಹಾಕಿ ಆಮೇಲೆ ಅದನ್ನು ಯೂಸ್ ಮಾಡೋದ್ರಿಂದ ಅದರಲ್ಲಿರೋ ಬೆನಿಫಿಟ್ಸ್ ಹಂಗೆ ಇರುತ್ತೆ ಮತ್ತು ಆ ಒಂದು ಏನು ಡಿಶ್ ಮಾಡಿರ್ತೀವಲ್ಲ ಅದರದ್ದು ಟೇಸ್ಟ್ ಸಹ ಎನ್ಹ್ಯಾನ್ಸ್ ಆಗುತ್ತೆ. ಸೊ ತುಪ್ಪದಲ್ಲೇ ಅಡುಗೆ ಮಾಡೋದಕ್ಕಿಂತ ಮಾಮೂಲಿ ಆಯಿಲಲ್ಲಿ ಯೂಸ್ ಮಾಡಿ ಅಡುಗೆ ಮಾಡಿ ಲಾಸ್ಟಲ್ಲಿ ಟಾಪಿಂಗ್ಸ್ ಥರ ತುಪ್ಪನ ಯೂಸ್ ಮಾಡಿ ಆವಾಗ ಅದು ರುಚಿ ಅದರದ್ದು ತುಪ್ಪದ ಏನಿರುತ್ತಲ್ವ ಅದು ರುಚಿ ಅದು ಗೊತ್ತಾಗೋದೇ ಅದು ಟಾಪಿಂಗ್ಸ್ ಮಾಡೋದ್ರಿಂದ. ಸೊ ಇವಾಗ ಬೆಳಗಿನ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿ ಮಕ್ಕಳಿಗೆಲ್ಲ ಬಡಿಸಿದಾಯಿತು. ಇನ್ನು ನಾನು ಸ್ವಲ್ಪ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಬಿಡೋಣ ಅಂತ. ಸೊ ನನ್ನ ಮಗ ಅದು ಇದು ಫೇವ್ರೇಟ್ ಕಾರ್ಟೂನ್ ಅಂತಲೇ ಹೇಳ್ಬೋದು, ಶಿವ ಅಂತ. ಅದರಲ್ಲಿ ಏನೇನು ಸ್ಟಂಟ್ಸ್ ಮಾಡ್ತಾನಲ್ವ ಅದನ್ನೆಲ್ಲ ನನ್ನ ಮಗ ರಿಯಲ್ ಲೈಫಲ್ಲೂ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಎಷ್ಟು ರಿಸ್ಕಿ ಅಂತ ಹೇಳಿದ್ರೂ ನಮಗೆ ಗೊತ್ತಿಲ್ದಿರ ಅದನ್ನು ಟ್ರೈ ಮಾಡ್ತಾಯಿರ್ತಾನೆ. ಬಟ್ ಅದು ತುಂಬಾ ರಿಸ್ಕಿ. ಮಕ್ಕಳು ತುಂಬ ಕಾರ್ಟೂನ್ಸ್ಗೆ ಎಷ್ಟು ಅಡಿಕ್ಟ್ ಆಗ್ತಾರೆ ಅಂತ ಇದೊಂದು ಎಕ್ಸಾಂಪಲು. ತುಂಬ ಹುಷಾರಾಗಿರಬೇಕು. ಸೊ ಇವಾಗ ನೀವು ನೋಡ್ತಾ ಇರೋವಂಥ ಪುಟಾಣಿ ಕುಳಿಮರಿಗಳೇನಿದೆಯಲ್ವ, ಹಿಂಗೆ ನಾವು ಮಾರ್ಕೆಟ್ಗೆ ಹೋದಾಗ ಅಲ್ಲಿ ಮಾರ್ತಾಯಿದ್ರು. ನಾನು ಎಷ್ಟು ಬೇಡ ಅಂದ್ರೂ ಹಠ ಮಾಡಿ ತೊಗೊಂಡಿದ್ದಾರೆ. ಆಲ್ಮೋಸ್ಟ್ 5 ಏನೋ ತೊಗೊಂಡ್ರು. ಇವಾಗ 3 ಅಷ್ಟೇ ಉಳಿದಿದೆ. ಇದರದ್ದು ಲೈಫ್ ಸ್ಪ್ಯಾನ್ ತುಂಬ ಕಡಿಮೆ ಇರುತ್ತೆ. ಬಟ್ ಮಕ್ಕಳು ಖುಷಿಗೋಸ್ಕರ ತೊಗೋಬೇಕು. ಅದು ನನ್ನ ಮೇಲೆ ಬಂದು ಮಲ್ಕೊಂಡ್ರೆ ಸೈಲೆಂಟಾಗಿರುತ್ತೆ, ಇಲ್ಲಾಂದರೆ ಕೂಗ್ತಾ ಇರುತ್ತೆ. ಅದಕ್ಕೆ ಸ್ವಲ್ಪ ಹೊತ್ತು ಪ್ಯಾಂಪರ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನೀವು ನೋಡ್ತಾ ಇರೋದು ಬಂದು ಒಂದು 2 ಕಾಟನ್ ಸ್ಯಾರೀಸ್ ಮೀಶೋಯಿಂದ ತರಿಸಿದೆ. ಸಮ್ಮರ್ ಅಲ್ವಾ, ಒಂದು ಸ್ವಲ್ಪ ಕಾಟನ್ ಸ್ಯಾರೀಸ್ ಅಂದರೆ ಕಂಫರ್ಟಬಲ್ ಆಗಿರುತ್ತೆ ಅಂತ. ಮತ್ತು ನಂಗೆ ಜಾಸ್ತಿ ಸಿಲ್ಕ್ ಸ್ಯಾರೀಸ್ ಇಂಥದ್ದೇ ಜಾಸ್ತಿ ಪರ್ಚೇಸ್ ಮಾಡುವಂಥ ಒಂದು ಅಭ್ಯಾಸ. ಯಾಕಂದರೆ ನಾನು ಯೂಶ್ವಲಿ ತೊಗೊಳ್ಳೋದೇ ವರಲಕ್ಷ್ಮಿ ಹಬ್ಬ ಈ ಥರ ದೇವರುಗಳಿಗೆ ಉಡ್ಸೋಕ್ಕೆ ಇಂಥದಕ್ಕೆ. ಅದು ಬಿಟ್ಟರೆ ಇನ್ನೇನೋ ಗ್ರ್ಯಾಂಡಾಗಿ ಮದುವೆಗಳಿಗೆ ಇಂಥದಕ್ಕೆ. ಸೊ ಈ ಥರ ರೆಗ್ಯುಲರ್ ವೇರ್ ಸ್ಯಾರೀಸ್ ಅಂತ ನನ್ನ ಹತ್ರ ಇಲ್ಲೇ ಇಲ್ಲ. ಸೊ ಹಂಗನ್ಬಿಟ್ಟು ತುಂಬ ಕಾಸ್ಟ್ಲಿ ಇದು ತೊಗೊಳೋದಕ್ಕೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಅದಕ್ಕೆ ಮೀಶೋ ಅಲ್ಲಿ ಇದನ್ನು ನಾನು 1-2 ಸ್ಯಾರೀಸ್ನ ತರಿಸಿದ್ದೀನಿ. ತುಂಬ ಕಡಿಮೆ ಪ್ರೈಸು, ಅಂದರೆ 300 ಒಳಗಡೆ ಇದೆ ಸ್ಯಾರೀಸ್ ಪ್ರೈಸು. ಬ್ಲೌಸು ಅಷ್ಟೇ 100-112 ಈ ಥರನೇ ಇದೆ. ಇಷ್ಟು ಕಡಿಮೆ ಪ್ರೈಸ್ಗೆ ಬ್ಲೌಸ್ ಸಿಗುತ್ತೆ ಅಂತ ನಾನು ಇಮ್ಯಾಜಿನೂ ಮಾಡಿರಲಿಲ್ಲ. ನಾನು ಕ್ವಾಲಿಟಿ ಯಾವ ರೀತಿ ಇರುತ್ತೋ ಏನು ಅಂತ ತರಿಸ್ದೆ. ಬಟ್ ತುಂಬ ಚೆನ್ನಾಗಿದೆ. 2 ಸ್ಯಾರೀಸ್ದು ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದು ನೋಡ್ತಾ ಇರ್ಬೋದು ನೀವು, ಇದ್ರ ಮೇಲೆ ವರ್ಕ್ ಸಹ ಯೆಲ್ಲೋ ಕಲರ್ ಮತ್ತು ಬ್ಲೂ ಇರೋದ್ರಿಂದ ಈ ಒಂದು ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಅಂತ ತರಿಸಿದ್ದೀನಿ. ಮತ್ತು ಇದಕ್ಕೆ ಕುಚ್ಚು ಎಲ್ಲ ಸ್ಯಾರಿಗೆ ಅದು ಸೆಲ್ಫ್ ಬಂದುಬಿಟ್ಟಿದೆ. ಸೊ ನಾವೇನು ಹಾಕ್ಸೋಷ್ಟಿರಲ್ಲ, ಜಸ್ಟ್ ಜಿಗ್ಜ್ಯಾಗ್ ಮಾಡಿ ರೆಡಿ ಟು ವೇರ್ ಅನ್ನೋ ಥರನೇ ಇದೆ ಇದು ಸ್ಯಾರಿ. ಮತ್ತು ಇದು ಕಲರ್ ಕಾಂಬಿನೇಷನು ಅಷ್ಟೇ ಸಖತ್ ಲೈಟ್ ಕಲರು, ಲೈಟ್ ಯೆಲ್ಲೋ ವಿತ್ ಬ್ಲೂ ಕಲರ್ ಕಾಂಬಿನೇಷನಲ್ಲಿದೆ. ಸೊ ನೀವೇನಾದ್ರು ತೊಗೊಂಡ್ರೆ ಇದು ಪ್ಲೇನ್ ಬ್ಲೂ ಕಲರನ್ನೇ ತೊಗೊಳ್ಳಿ, ಬ್ಲೌಸು ಕರೆಕ್ಟಾಗಿ ಸೂಟ್ ಆಗುತ್ತೆ. ಇನ್ನೊಂದು ಕಾಂಬಿನೇಷನ್ ಬಂದು ಮೆರೂನ್ ಸ್ಯಾರಿ ವಿತ್ ಬ್ಲ್ಯಾಕ್ ಸೆರಗು ಅಂತಾರಲ್ಲ ಅದು. ಇದಕ್ಕೆ ಬಾರ್ಡ್ರ್ ಇಲ್ಲ, ಬಟ್ ಸೆರಗು ಬ್ಲ್ಯಾಕ್ ಇರೋದ್ರಿಂದ ನೀವು ಬ್ಲೌಸು ಬ್ಲ್ಯಾಕ್ ಕಲರ್ ಮ್ಯಾಚ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೂ ಅಷ್ಟೇ ಕುಚ್ಚೆಲ್ಲ ಅವರು ಸ್ಯಾರಿ ಜೊತೆನೇ ಬಂದಿರೋದ್ರಿಂದ ನೀವೇನು ಹಾಕ್ಸೋಷ್ಟಿರಲ್ಲ. ರೆಡಿ ಟು ವೇರ್ ಸ್ಯಾರೀಸ್ ಅಂತಲೇ ಹೇಳ್ಬೋದು. ಸೊ ಒಂಥರ ಸಿಲ್ಕ್ ಕಾಟನ್ ಥರ ಇದೆ ಇದು ಮೆಟೀರಿಯಲು. ತುಂಬ ಚೆನ್ನಾಗಿದೆ. ಅಂದರೆ 300 ಒಳಗಡೆ ಇಷ್ಟು ಚೆನ್ನಾಗಿರುವಂಥ ಕ್ವಾಲಿಟಿ ಕೊಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಯೂಶ್ವಲಿ ನಾವು ಬ್ಲೌಸ್ ಸ್ಟಿಚ್ ಮಾಡಬೇಕಂದ್ರೆ 400-500 ರುಪೀಸ್ ಕೊಡಲೇಬೇಕು. ಅಂಥದ್ದು ಇದು ನೋಡಿ, ಎಲಾಸ್ಟಿಕ್ ಬ್ಲೌಸಸ್ಸು ಒಂಥರ ಎಕ್ಸ್ಪ್ಯಾಂಡ್ ಆಗುತ್ತೆ. ಇದು ಜಸ್ಟ್ 111 ರುಪೀಸ್ ಕೊಟ್ಟಿದ್ದೀನಿ ನಾನು ಈ ಬ್ಲೌಸ್ಗೆ. ನಾನು ಹೆಂಗೆ ಬರುತ್ತೋ ಇದ್ರದ್ದು ಕ್ವಾಲಿಟಿ ಹೆಂಗಿರುತ್ತೋ ಅಂತ ನೋಡಿದೆ. ಬಟ್ ವೇರ್ ಮಾಡಿದ್ಮೇಲೆ ಪರ್ಫೆಕ್ಟಾಗಿತ್ತು. ಸೊ ಯೂಶ್ವಲಿ ನಾನು ಈ ಥರ ಸಿಂಪಲ್ ಸ್ಯಾರೀಸ್ಗೆ ಯಾವ ರೀತಿ ಜ್ಯುವೆಲರೀಸ್ನ ಸೆಟ್ ಮಾಡ್ತೀನಿ ಅಂತ ಇಲ್ಲಿ ಒಂದು ಸ್ಯಾಂಪಲ್ ಐಡಿಯಾಸ್ ತೋರಿಸ್ತಾ ಇದ್ದೀನಿ. ಸೊ ಈ ಥರ ಬ್ಲೂ ಕ್ರಿಸ್ಟಲ್ ಬೀಡ್ಸ್ ನೆಕ್ಲೆಸ್ನ ಮ್ಯಾಚ್ ಮಾಡಿ ಹಾಕ್ಕೊಳ್ಳೋಣ ಅಂತ. ಮತ್ತು ಇದಕ್ಕೆ ಈ ಡೋರಿ ನೆಕ್ಲೆಸ್ ಏನು ನಾನು ಬ್ಲ್ಯಾಕ್ ಕಲರ್ ಪ್ರಿಪೇರ್ ಮಾಡಿದ್ನಲ್ಲ ಲಾಸ್ಟ್ ಪ್ರೀವಿಯಸ್ ವ್ಲಾಗ್ಸಲ್ಲಿ, ಸೊ ಅದಕ್ಕೆ ಸಿಂಪಲಾಗಿ ಒಂದು ಇಯರಿಂಗ್ಸ್ನ ಮಧ್ಯದಲ್ಲಿ ಹಾಕಿದ್ದೀನಿ. ಸೊ ಈ ಐಡಿಯಾ ತುಂಬ ಜನಕ್ಕೆ ಇಷ್ಟ ಆಗಿತ್ತು. ಆ ವ್ಲಾಗು ನೋಡಿ ಇಷ್ಟಪಟ್ಟಿದ್ರಿ. ಸೊ ಅದನ್ನು ಈ ಒಂದು ಸ್ಯಾರಿಗೆ ಇವತ್ತು ವೇರ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂತ. ಸೊ ಇಲ್ಲಿ ಆ್ಯಂಟಿಕ್ ಯೂಸ್ ಮಾಡ್ತಾಯಿದ್ದೀನಿ ಈ ಒಂದು ಸ್ಯಾರಿಗೆ. ಎಲ್ಲ ಫುಲ್ಲು ಡೋರಿ ನೆಕ್ಲೆಸಲ್ಲೂ ಆ್ಯಂಟಿಕ್ ಇಯರಿಂಗ್ಸ್ ಹಾಕಿದ್ದೀನಿ, ಮತ್ತು ವೇರ್ ಮಾಡೋದಕ್ಕೂ ಆ್ಯಂಟಿಕ್ ಓಲೆ ಹಾಕಿದ್ದೀನಿ. ಸೊ ಇದು ನಿಮ್ಗೆ ಇಷ್ಟ ಇಲ್ಲ ಡೋರಿ ನೆಕ್ಲೆಸಸ್ ಅಂದರೆ ಕರಿಮಣಿ ಸರ ಬರುತ್ತಲ್ಲ ಅದನ್ನು ಸಹ ನೀವು ವೇರ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಸೊ ಇದೆರಡಕ್ಕೂ ಈ ಥರ ಸೆಟ್ ಮಾಡಿದ್ದೀನಿ. ಬ್ಲೂ ಇಯರಿಂಗ್ಸ್ ನನ್ನ ಹತ್ರ ಒಂದಿತ್ತು, ಅದು ಮ್ಯಾಚ್ ಆಗುತ್ತೆ ಅಂತ ಅದ್ರ ಜೊತೆಗೆ ಇವಾಗ ಎರಡೂ ವೇರ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂತ. ಸೊ ಫಸ್ಟು ಮೆರೂನ್ ವಿತ್ ಬ್ಲ್ಯಾಕ್ ಕಾಂಬಿನೇಷನ್ ಸ್ಯಾರಿ ಇದೆಯಲ್ಲ ಅದನ್ನು ವೇರ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ನೀವು ಆ ಬ್ಲೌಸೆಲ್ಲ ಎಷ್ಟು ಪರ್ಫೆಕ್ಟಾಗಿ ಫಿಟ್ ಆಗಿದೆ ಅಂತ. ಸೊ ನಾನು ಬ್ಲೌಸ್ ಸೈಜ್ ಬಂದು 30 ತೊಗೊಂಡಿದ್ದೀನಿ. ಸೊ ನೀವು ಅದು ಮೆಷರ್ಮೆಂಟ್ಸ್ ಇರುತ್ತೆ, ನಿಮ್ಮದು ಮೆಷರ್ಮೆಂಟ್ಸ್ ಪ್ರಕಾರ ನೀವು ನೋಡಿ ಅಲ್ಲಿ ಆರ್ಡ್ರ್ ಮಾಡ್ಬೋದು. ನನಗಂತೂ ಪರ್ಫೆಕ್ಟಾಗಿ ಫಿಟ್ ಆಗಿದೆ. ಮತ್ತು ಎಲ್ಲೂ ಒಂಥರ ಅದು ಬ್ಲೌಸ್ ಇದ್ರದ್ದಲ್ಲ ಅನ್ನೋ ಥರ ಏನಿಲ್ಲ,
ನನಗಂತೂ ತುಂಬಾ ಇಷ್ಟ ಆಯಿತು ಈ ಸ್ಯಾರಿ. ಸೊ ಇದೇ ಸ್ಯಾರಿಯಲ್ಲಿ ತುಂಬಾ ಕಲರ್ ಕಾಂಬಿನೇಷನ್ಸ್ ಇತ್ತು. ಬಟ್ ನನಗೆ ಬ್ಲ್ಯಾಕ್ ಬ್ಲೌಸ್ ತೊಗೊಂಡಿರೋದ್ರಿಂದ ಅದಕ್ಕೆ ಮ್ಯಾಚ್ ಆಗುವಂಥ ಒಂದು ಸೀರೆ ನೋಡ್ತಾ ಇದ್ದೆ. ಅದೊಂದು ರೀಸನಿಂದ ಈ ಕಲರ್ ತೊಗೊಂಡಿದ್ದೀನಿ. ಬಟ್ ಇನ್ನೂ ತುಂಬಾ ಬ್ಯೂಟಿಫುಲ್ ಕಲರ್ಸ್ ಇದೆ ಈ ಒಂದು ಸ್ಯಾರಿ ಇದರಲ್ಲಿ ಪೇಜಲ್ಲಿ. ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ. ನಿಮ್ಮಲ್ಲಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ತುಂಬ ವೆರೈಟೀಸ್ ಆಫ್ ಕಾಂಬಿನೇಷನ್ಸ್ ಇದೆ. ಗ್ರೀನ್ ವಿತ್ ಪರ್ಪಲ್ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ಇದಕ್ಕಿಂತ. ಸೊ ನೀವು ಟ್ರೈ ಮಾಡ್ಬೋದು. ಸೊ ಈ ಡೋರಿ ನೆಕ್ಲೆಸ್ ನೋಡಿ ಈ ಥರ ಕಾಣುತ್ತೆ. ಸೊ ನೀವು ಕರಿಮಣಿ ಹಾಕ್ಕೊಂಡ್ರೆ ಸಹ ಇನ್ನೂ ಪರ್ಫೆಕ್ಟಾಗಿರುತ್ತೆ. ಸೊ ನೆಕ್ಸ್ಟ್ ಬಂದು ಬ್ಲೂ ಆ್ಯಂಡ್ ಯೆಲ್ಲೋ ಕಲರ್ ಕಾಂಬಿನೇಷನ್ನು ನೋಡಿ ಸ್ಯಾರಿ ಯಾವ ರೀತಿ ಕಾಣುತ್ತೆ ಅಂತ. ತುಂಬಾ ಬ್ಯೂಟಿಫುಲ್ ಸ್ಯಾರಿ ಅಂತಲೇ ಹೇಳ್ಬೋದು. ಈ ಸಮ್ಮರ್ಗಂತೂ ಮಸ್ತ್ ಒಂದು ಸೀರೆ. ಯೂಶ್ವಲಿ ಔಟ್ಸೈಡ್ ದೇವಸ್ಥಾನಕ್ಕೆ ಇಂಥದ್ದೆಲ್ಲ ಹೋದಾಗ ಯೂಶ್ವಲಿ ರೇಷ್ಮೆ ಸೀರೆ ಹಾಕ್ಕೊಂಡು ಹೋದಾಗ ತುಂಬ ಒಂಥರ ಯಾವಾಗ ತೆಗೆದು ಇಡ್ತೀವೋ ಅನಿಸುತ್ತೆ, ಅಷ್ಟು ಸೆಕೆ ಅನಿಸ್ತಾ ಇರುತ್ತೆ. ಬಟ್ ಈ ಥರ ಕಾಟನ್ ಸ್ಯಾರೀಸಲ್ಲಿ ಆ ಥರ ನಿಮ್ಗೆ ಫೀಲ್ ಅನಿಸಲ್ಲ. ಮತ್ತು ಬ್ಲೌಸ್ ವಿತ್ ಸ್ಯಾರಿ ಎರಡೂ 400-500 ಒಳಗಡೆ ನಿಮಗೆ ಬಂದುಬಿಡುತ್ತೆ. ವಿತ್ ಜ್ಯುವೆಲರೀಸ್ ಸಹ ನಿಮಗೆ 500 ಒಳಗಡೆ ಬಂದುಬಿಡುತ್ತೆ ನೋಡಿ. ಇದು ಫುಲ್ ಔಟ್ಫಿಟ್ಟು. ಸರ ಒಂದು 200 ರೂಪಾಯಿ, ಬ್ಲೌಸ್ ಒಂದು 200, ಸ್ಯಾರಿ ಒಂದು 300 ಅಂದ್ರೂ ಒಂದು 600-700 ನಿಮ್ಗೆ ಫುಲ್ ಔಟ್ಫಿಟ್ ಬಂದುಬಿಡುತ್ತೆ. ಸೊ ಈ ಥರ ಒಂದು ಸಲ ವೇರ್ ಮಾಡಿ ಇಡೋಕ್ಕೆ ಎಲ್ಲ ಒಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು ಈ ಥರ ಕಾಟನ್ ಸ್ಯಾರೀಸು. ಹೆಂಗೂ ರೇಷ್ಮೆ ಸೀರೆ ಸ್ವಲ್ಪ ಕಾಸ್ಟ್ಲಿದೆ ತೊಗೊಳ್ತೀವಿ, ಜ್ಯುವೆಲರೀಸು ಅದಕ್ಕೆ ನಾವು ಗೋಲ್ಡೇ ಹಾಕಬೇಕಾಗುತ್ತೆ. ಬಟ್ ಈ ಥರ ಕಾಟನ್ ಸ್ಯಾರೀಸ್ಗೆ ಗೋಲ್ಡ್ಗಿಂತ ಈ ಥರ ನೋಡಿ ಬೀಡ್ಸ್ ಎಲ್ಲ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ಸೊ ಎಲ್ಲ ಪ್ರಾಡಕ್ಟ್ಸು ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ನೀವು ಬೇಕಾದರೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಪರ್ಚೇಸ್ ಮಾಡ್ಬೋದು. ಸೊ ಮಧ್ಯಾಹ್ನದ ಲಂಚ್ಗೆ ಇವತ್ತು ಬೆಂಡೆಕಾಯಿ ಗೊಜ್ಜು ಮತ್ತು ಮುದ್ದೆ ಮಾಡ್ಕೊಂಡಿದ್ದೆ. ಸೊ ಇದೊಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಅನ್ನ ಮಾಡ್ಕೊಂಡಿದ್ದೆ, ಬಟ್ ಹಸ್ಬೆಂಡು ಫೋನ್ ಮಾಡಿ ಇಲ್ಲ ಮುದ್ದೆ ಮಾಡು ಅಂತ ಹೇಳಿದ್ರು. ಸೊ ಅನ್ನನೇ ಸ್ವಲ್ಪ ಹಾಕ್ಬಿಟ್ಟು ಮುದ್ದೆ ಮಾಡ್ತಾಯಿದ್ದೀನಿ. ಸೊ ಯೂಶ್ವಲಿ ಈ ಥರ ಲೈಕ್ ಬೆಂಡೆಕಾಯಿ ಗೊಜ್ಜು ಈ ಥರ ಮಾಡಿದಾಗ ಅದು ಚಪಾತಿಗೂ ಹೊಂದುತ್ತೆ, ಮುದ್ದೆಗೂ ಹೊಂದುತ್ತೆ, ಅನ್ನಕ್ಕೂ ಹೊಂದುತ್ತೆ. ಸೊ ಇತ್ತೀಚೆಗೆ ಈ ಕೋತಿಗಳೆಲ್ಲ ಬರೋದು ಕಡಿಮೆ ಆಗಿತ್ತು. ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದೆ, ನೋಡ್ತಾ ಇರ್ಬೋದು. ಬಂದು ಈ ಥರ ಇದು ಮಾಡ್ತಾ ಇರುತ್ತೆ, ತೊಂದರೆ ಕೊಡ್ತಾ ಇರುತ್ತೆ. ಒಂದು ಫ್ರೂಟ್ ಏನಾರ ಕೊಟ್ಟರೆ ತೊಗೊಂಡು ಹೊರ್ಟೋಗುತ್ತೆ. ಸೊ ಪಲ್ಯ ಎಲ್ಲ ಮಾಡೋಷ್ಟು ಟೈಮ್ ಇರಲಿಲ್ಲ, ಅದಕ್ಕೆ ಬೋಂಡ ಮಾಡಿಬಿಡ್ತಾ ಇದ್ದೀನಿ. ಸೊ ಯೂಶ್ವಲಿ ಈ ಥರ ಏನಾದರೂ ಲೈಕ್ ಅನ್ನ ಕರಿ ಈ ಥರ ಇದ್ದಾಗ ಸೈಡಿಗೆ ನನಗೇನಾದರೂ ಇರಬೇಕು ನೆಂಚ್ಕೊಳ್ಳೋಕ್ಕೆ. ಅಂಥ ಟೈಮಲ್ಲಿ ಪಲ್ಯಗಳು ಆ ಥರದ್ದು ಮಾಡ್ಕೊಳ್ತೀನಿ. ಇಲ್ಲ ಟೈಮ್ ಇಲ್ಲ ಅಂದಾಗ ಹಪ್ಳನೋ ಇಲ್ಲ ಈ ಥರ ಬೋಂಡನೋ ಏನಾದರೂ ಮಾಡ್ತೀನಿ. ಇದು ಅಂತೂ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಪ್ರೋಟೀನ್ಸ್ ಅಂತ ಯೂಶ್ವಲಿ ಮೊಟ್ಟೆ ಮಾಡ್ತೀನಿ. ಯಾವತ್ತು ನಾನು ನಾನ್ ವೆಜ್ ತಿನ್ನಲ್ವಲ್ಲ ಅಂಥ ಟೈಮಲ್ಲಿ ವೆಜ್ಜದು ಪಲ್ಯಗಳು ಈ ಥರ ಬೋಂಡ ವಡೆ ಈ ಥರದ್ದೆಲ್ಲ ಮಾಡ್ಕೊಳ್ತೀನಿ. ಸೊ ಇದೊಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಕ್ರಿಸ್ಪಿಯಾಗಿ ಬಂದಿತ್ತು ಬೋಂಡ. ಒಂದೊಳ್ಳೆ ಲಂಚ್ ಮುಗಿಸ್ಕೊಂಡು ಇನ್ನು ಸಂಜೆ ಒಂದೊಳ್ಳೆ ಟೀ ಮಾಡ್ಕೊಳ್ಳೋಣ ಅಂತ. ಹಸ್ಬೆಂಡ್ ಮಧ್ಯಾಹ್ನ ಬರ್ಬೇಕಾದ್ರೆ ಹಲಸಿನಣ್ಣು ತಂದಿದ್ರು, ಎಲ್ಲ ಫುಲ್ ಖಾಲಿ ಮಾಡಿದ್ದೀವಿ. ಇವಾಗ ಸ್ವಲ್ಪ ಸಂಜೆಗೆ ಇತ್ತು, ಅದು ಫ್ರಿಜ್ಜಲ್ಲಿ ಇಟ್ಟಿದೆ. ಅದನ್ನು ಇವಾಗ ಸ್ನ್ಯಾಕ್ಸ್ಗೆ ಅಂತ ತೊಳೆದು ಎಲ್ಲ ಮಕ್ಕಳಿಗೆ ಕೊಟ್ಟೆ. ನಾವು ಒಂದು ಮಸಾಲ ಟೀ ಮಾಡ್ಕೊಂಡು ಕುಡಿಯೋಣ ಅಂತ. ಸೊ ಎಷ್ಟೊಂದು ಜನ ನೀವು ಮಸಾಲ ಟೀದು ರೆಸಿಪಿ ಶೇರ್ ಮಾಡಿ ಅಂತ ಕೇಳಿದ್ರಿ. ಆಲ್ರೆಡಿ ಒಂದು ಸಲ ಶೇರ್ ಮಾಡಿದ್ದೀನಿ, ಇನ್ನೊಂದು ಸಲ ಇಲ್ಲಿ ತೋರಿಸ್ತಾ ಇದ್ದೀನಿ. 2 ಏಲಕ್ಕಿ, 2 ಲವಂಗ, 1 ಇಂಚು ಚಕ್ಕೆ, 1 ಕಾಳುಮೆಣಸು. ಸೊ ಇವತ್ತು ಕಾಳುಮೆಣಸು ಖಾಲಿಯಾಗಿತ್ತು, ಸೊ ಹಾಕಿಲ್ಲ. ಸೊ ಇದನ್ನೆಲ್ಲ ನೀಟಾಗಿ ಜಜ್ಜಿಕೊಂಡು 1 ಗ್ಲಾಸ್ ನೀರಿಗೆ ಹಾಕಿ, ಮತ್ತು ನೆಕ್ಸ್ಟ್ ಟೀ ಪುಡಿ 1 ಸ್ಪೂನು, 2 ಸ್ಪೂನ್ ಬೆಲ್ಲ. ಸೊ ನೀವು ಸಕ್ಕರೆ ಸಹ ಯೂಸ್ ಮಾಡ್ಬೋದು. ನಾನು ಹೇಳ್ತಿರೋ ಕ್ವಾಂಟಿಟಿ ಇವಾಗ ಏನಿದೆ ಅಲ್ಲ, ಇದು 2 to 3 ಗ್ಲಾಸ್ ಟೀ ಮಾಡೋಂಗಿದ್ರೆ ಅದಕ್ಕೆ ಕ್ವಾಂಟಿಟಿ. ಸೊ ನೀವು ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀರೋ ಅದ್ರ ಪ್ರಕಾರ ನೀವು ಇನ್ಕ್ರೀಸ್ ಮಾಡ್ಕೋಬೋದು. ಸೊ ಈ ಮಸಾಲ ಟೀದು ಒಂದೇನು ಅಡ್ವಾಂಟೇಜ್ ಅಂದರೆ ಒಂಥರ ರಿಫ್ರೆಶಿಂಗ್ ಜಾಸ್ತಿ ಅನಿಸುತ್ತೆ ಅದು ಕುಡಿದಾಗ. ಕಂಪೇರ್ಟಿವ್ಲಿ ನಾರ್ಮಲ್ ಟೀಗಿಂತ ಮಸಾಲ ಟೀ ಸ್ವಲ್ಪ ರಿಫ್ರೆಶಿಂಗ್ ಇರುತ್ತೆ. ಸೊ ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆದರೆ ನನಗೆ ಆಮೇಲೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಸೊ ನೋಡಿದ್ರಲ್ಲ ಯಾವ ರೀತಿ ಇತ್ತು ನನ್ನ ಒಂದು ದಿನ ಅಂತ. ನಿಮ್ಮೆಲ್ಲರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಕೊನೆ ತನಕ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳ್ತಾ, ಯಾರೆಲ್ಲ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಾ, ಇಲ್ಲ ನೀವೇನಾದರೂ ಫಸ್ಟ್ ಟೈಮ್ ವ್ಯೂವರ್ಸ್ ಆಗಿ ನನ್ನ ಒಂದು ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.